ನೋಡ್ಕೊಂಡು ಎತ್ಕೊಡ್ರು. ಸರ್ ಸರ್ ಏನ್ ಮಾಡ್ತಾ ಇದ್ದೀರಾ ಸರ್? ಯಾರಮ್ಮ ನೀವು? ಸರ್ ಈ ಗಾಡಿ ನಂದು ಸರ್. ಏನು ಅಂತ? ಲೈಸೆನ್ಸ್ ತೋರ್ಸಮ್ಮ. ಸರ್ ಲೈಸೆನ್ಸ್ ಅಂದ್ರೆ ಓಡ್ಸೋ ಗಾಡಿಗೆ ಲೈಸೆನ್ಸ್ ಇರುತ್ತೆ ಅಂತ ಗೊತ್ತಿತ್ತು, ಆದ್ರೆ ಮನೆ ಮುಂದೆ ಇಟ್ಕೊಂಡಿರೋ ಗಾಡಿಗೆ ಲೈಸೆನ್ಸ್ ಅಂದ್ರೆ ಪಬ್ಲಿಕ್ ಆಗಿ ಏನೇ ಮಾಡಿದ್ರು ಅದಕ್ಕೆ ನೋಂದಣಿ ಪತ್ರ ಜೊತೆಗೆ ಪರವಾನಗಿ ಇರ್ಬೇಕು, ಅಂದ್ರೆ ಲೈಸೆನ್ಸ್. ನನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ನಮ್ ದೇವಸ್ಥಾನ ಮುಂದೆಗಡೆ ನಾವು ಹೂವಿನ ಅಂಗಡಿ ಇಟ್ಕೊಂಡಿದೀವಿ ವರ್ಷಾನ್ಗಟ್ಲೆಯಿಂದ. ಆದ್ರೆ ಯಾರು ಆಗ ಬಂದು ಈ ತರ ಏನು ಕೇಳಿಲ್ಲ ಸರ್. ಏನಮ್ಮ ಇದು? ಗೊತ್ತಿಲ್ಲ ಮಾವ, ಇವ್ರು ಗಾಡಿ ಎತ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಸರ್? ಇದೇನಂತ ಟ್ರಾಫಿಕ್ ಏರಿಯಾ ಏನಲ್ಲ, ಅದು ಒಂದೇ. ಇದರಿಂದ ಯಾರಿಗೂ ಸಮಸ್ಯೆನೂ ಇಲ್ಲ. ಮತ್ತೆ ಇದು ನಮ್ಮನೆ ಕಾಂಪೌಂಡ್ ಇರೋದು, ಅದನ್ನ ಯಾಕೆ ತೆಗಿತೀರಾ? ರಸ್ತೆ ನಿಮ್ಮನೆ ಆಗಲ್ಲ ಇವ್ರೆ. ಇರ್ಬೋದು ಇವ್ರೆ. ಹೂ ಮಾರೋರು, ಹಾಲು ಮಾರೋರು, ತರಕಾರಿ ಮಾರೋರೆಲ್ಲ ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ಹಾಗಂದ್ಬಿಟ್ರೆ ಇದರಿಂದಲೇ ಜೀವನ ಮಾಡ್ತಾರೋ ಗತಿ ಏನು? ಒಬ್ರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಕಾನೂನು ನಿಮ್ಗೆ ಎಲ್ಲಿದೆ ಹೇಳಿ? ಮತ್ತೆ ಎಷ್ಟು ದಿನದಿಂದ ಇಟ್ಟಿದ್ದಾರೆ ಈ ಅಂಗಡಿನ? ಸರ್ 2-3 ತಿಂಗಳಾಯ್ತು ಸರ್. ಆ 2-3 ತಿಂಗಳು ನಾವಿಲ್ಲಿಗೆ ಬಂದಿರಲಿಲ್ಲ. ಮತ್ತೆ ಈಗ ಇದ್ದಕ್ಕಿದ್ದಾಗೆ ಬಂದಿರೋದಕ್ಕೆ ಕಾರಣ ಕಂಪ್ಲೇಂಟ್ ಬಂದಿದೆ ಇವ್ರೆ. ಈ ದಾರಿಲಿ ಹೂವಿನ ಅಂಗಡಿ ಇರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅಂತ. ಏಯ್, ಅಲ್ಲಿ ಲೆಡ್ಜರ್ ಕೊಡ್ರು, ಅದರಲ್ಲಿ ಹೆಸರಿದೆ. ಸಾರಿ ಸರ್, ಆ ಲೆಡ್ಜರ್ ಬುಕ್ ಆಫೀಸಲ್ಲಿ ಮರ್ತು ಬಂದ್ಬಿಟ್ಟೆ ಸರ್. ನೋಡಿ ಇವ್ರೆ, ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಾವು ಅದ್ರ ಮೇಲೆ ಆಕ್ಷನ್ ತಗೋತಾ ಇದ್ದೀವಿ. ನಮಗೆ ಗೊತ್ತು ಇದನ್ನೇ ನಂಬ್ಕೊಂಡಿರೋ ಜೀವನ ಬೀದಿಗೆ ಬರುತ್ತೆ ಅಂತ. ಆದ್ರೆ ಈ ದೇಶದ ಕಾನೂನು ವ್ಯವಸ್ಥೆನೇ ಹೀಗಿದೆ. ನೀವು ಫೈನ್ ಕಟ್ಟಿ ಗಾಡಿ ಬಿಡಿಸ್ಕೋಬಹುದು, ಆದ್ರೆ ಲೈಸೆನ್ಸ್ ಇಲ್ಲದೆ ಮತ್ತೆ ಇಲ್ಲಿ ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ಇನ್ನೇನೇ ಮಾತಾಡೋ ಹಾಗಿದ್ರು ಕಾರ್ಪೊರೇಷನ್ಗೆ ಬಂದು ಮಾತಾಡಿ. ಏಯ್ ಎತ್ತಾಗ್ರೋ. ಇಲ್ಲ ಸರ್, ಸ್ವಲ್ಪ ಹೊತ್ತು ಟೈಮ್ ಕೊಡು. ಸರ್ ಸರ್ ಅಣ್ಣ ಬೇಡ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ ಬೇಡ ಅಣ್ಣ ಸರ್. ಸರ್ 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 ಸ್ವಲ್ಪ ಟೈಮ್ ಎತ್ತಾಗ್ರೋ. ಏನು ನೋಡ್ತಾ ಇದ್ರಿ? ಎತ್ತಾಗ ಅಕ್ಕ. ಹಾ ಏನಾ ಹೊಸ ಗಾಡಿನವ್ವ? ಹ್ಞೂ ಅಕ್ಕ, ನಮ್ಮ ಯಜಮಾನ್ರು ಕೊಡ್ಸಿದ್ರು. ಇದು ಮೊಬೈಲ್ ಫ್ಲವರ್ ಶಾಪ್ ಅಂತ. ಇದರಲ್ಲಿ ಹೂ ಇಟ್ಕೋಬಹುದು, ಎಲ್ಲೇ ಹೋದ್ರು ತಗೊಂಡು ಹೋಗ್ಬೋದು. ಹಾಗೆ ಯಾರು ಎಲ್ಲೇ ಕೇಳಿದ್ರು ಅಲ್ಲೇ ಹೂ ಕೊಡ್ಬೋದು. ಹೌದಮ್ಮ, ತುಂಬಾ ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ಸ್ ಅಕ್ಕ, ನಾನು ಇನ್ನು ಬರ್ತೀನಿ. ಹ್ಞೂ ಅಮ್ಮ. ಸರಿ. ಅಮ್ಮ 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 ಬೇಗ ಬಾಯ್ಲಿ. ಏನೇ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಮ್ಮ ಅಕ್ಕ ಬರ್ತಾ ಇದ್ದಾಳೆ, ಬಾ. ಅವಳು ಬಂದ್ರೆ ಮನೆ ಒಳಗೆ ಬರಲ್ಲ ಅಂತಾಳ, ನಾವೇ ಆಚೆ ಹೋಗ್ಬೇಕು? ಅಮ್ಮ ಅದ್ ಹಾಗಲ್ಲ, ಇವಾಗ ನೀನೇ ಬಂದು ಹೊರಗಡೆ ನೋಡು, ನಿಂಗೆ ಗೊತ್ತಾಗುತ್ತೆ. ಕನಕ, ತಲೆ ಕೆಟ್ಟಿದ್ದೀನಿ, ಯಾಕೆ ಎಳ್ಕೊಂಡು ಹೋಗ್ತಿದ್ಯಾ? ಸುಮ್ಮನೆ ಬಾ. ಅಲ್ಲೋಡಮ್ಮ, ಗಾಡಿಗೆ ಬರ್ತಾ ಇದ್ದಾಳೆ. ಯಾರ್ದೇ ಗಾಡಿ ಇದು? ಅವಳೇ ಕದಲ್ಲಿ ಬರ್ತಿದ್ದಾಳೆ. ಆ ಗಾಡಿ ಹಿಂದೆಗಡೆ ಏನೋ ಬಾಕ್ಸ್ ಇದ್ದಾಗಿದೆ ಅಲ್ವಾ? ಮೀನಾ, ಚೆನ್ನಾಗಿದ್ದೀನಮ್ಮ. ಅಕ್ಕ ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಮ್ಮ. ಮೀನಾ, ಯಾರ್ದಮ್ಮ ಈ ಗಾಡಿ? ನಂದೇನಮ್ಮ, ನಿಮ್ಮ ಮಳೆಯಂದ್ರು ಕೊಡ್ಸಿದ್ದು. ಅಕ್ಕ ಆ ಬಾಕ್ಸ್ ಏನು? ಹೂ ಇಡೋದು. ಸೈಕಲ್ ಆದ್ರೆ ಬುಟ್ಟಿ ಕಟ್ಕೊಂತಿದೆ, ಇದೇ ಅಟ್ಯಾಚ್ ಆಗಿದೆ. ಒಂದು ರಾತ್ರಿಗೆ 500 ಹಾರ ಕಟ್ಟಿ ಸಾಧನೆ ಮಾಡಿರುವ ಸೂರ್ಯನ ಹೆಂಡತಿ ಮೀನಾಳ ಹೂವಿನ ಗಾಡಿ. ಏನಮ್ಮ ಇದು? ಅಯ್ಯೋ ಅಕ್ಕ, ನಮ್ಮ ಯಜಮಾನ್ರು ಬರ್ಸಿರೋದು.
ಅವತ್ತು ಒಂದ್ ರಾತ್ರಿಯಲ್ಲೇ ಹೂ ಕಟ್ಟಿದ್ವಲ್ಲ ಅದನ್ನೇ ದೊಡ್ಡ ಸಾಧನೆ ಅನ್ಕೊಂಡ್ ಬರ್ಸಿದ್ದಾರೆ. ನಿಮ್ ಮನೆ ಮುಂದೆ ಹೂವಿನ ಗಾಡಿ ಇತ್ತಲ್ಲ ಮೀನಾ, ಈಗ ಇದು ಹೊಸ ಅಂಗಡಿ ಇವಾಗಿಲ್ಲ ಅಕ್ಕ. ಇಲ್ವಾ? ಗಾಡಿ ಏನಾಯ್ತೆ ಮೀನಾ? ಅಮ್ಮ, ಕಾರ್ಪೊರೇಷನ್ ಅವ್ರು ಬಂದು ಅದನ್ನ ತಗೊಂಡ್ ಹೋಗ್ಬಿಟ್ರು. ಅವ್ರ್ಯಾಕಮ್ಮ ಹಾಗೆ ಮಾಡಿದ್ರು? ಅಲ್ಲಿ ಹೂವಿನ ಅಂಗಡಿ ಇರೋದು ತೊಂದ್ರೆ ಆಗ್ತಿದೆ ಅಂತ ಯಾರೋ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಅಕ್ಕ. ಅಲ್ಲಿ ಹೂವಿನ ಗಾಡಿ ಇದ್ರೆ ಯಾರಿಗೇನ್ ತೊಂದರೆ ಆಗುತ್ತೆ? ಯಾರೋ ಬೇಕು ಅಂತಾನೆ ಮಾಡಿರೋ ಹಾಗಿದೆ. ಯಾರ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಗೊತ್ತಾಯ್ತಾ ಮೀನಾ? ಇಲ್ಲ ಅಮ್ಮ, ನಾನು ಮೊದಲನೇ ಸರಿ ಶುರು ಮಾಡಿದ ಅಂಗಡಿ ಅದು. ಅದನ್ನ ತಗೊಂಡೋದ್ರು ಅಂತ ನಾನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ. ಆದ್ರೆ ನಮ್ಮ ಯಜಮಾನ್ರು ನನಗೆ ತುಂಬಾ ಧೈರ್ಯ ತುಂಬಿ ಈ ಗಾಡಿ ಕೊಡಿಸಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ ಮೀನಾ. ನೀನ್ ಒಂದೇ ಕಡೆ ವ್ಯಾಪಾರ ಮಾಡೋ ಬದಲು ಎಲ್ಲಾ ಕಡೆ ಓಡಾಡ್ಕೊಂಡು ವ್ಯಾಪಾರ ಮಾಡ್ಬೋದಲ್ವಾ? ಹೌದು ಅಕ್ಕ, ವ್ಯಾಪಾರ ವ್ಯಾಯಾಮ ಎರಡೂ ಇದೆ. ಅಕ್ಕ, ನಾವ್ ಇಷ್ಟು ವರ್ಷದಿಂದ ಹೂ ಕಟ್ತಾ ಇದೀವಿ, ನಮ್ಗೆ ಯಾರಿಗೂ ಐಡಿಯಾನೇ ಬಂದಿಲ್ಲ ನೋಡಿ. ಸೂರ್ಯನ್ಗೆ ಮುಂಗೋಪ ಜಾಸ್ತಿ. ನಾಲ್ಗೆಲ್ ಮಾಡೋದನ್ನ ಕೈಯಲ್ಲಿ ಮಾಡ್ತಾನೆ. ನಿನ್ ತಮ್ಮಂಗೆ ಹಾಗೆ ಕೋಪದಲ್ಲಿ ಕೈ ಮುರಿದಿದ್ದಾನೆ. ಆದ್ರೆ ನಿನ್ಗಿದೆಲ್ಲ ಒಳ್ಳೇದ್ ಮಾಡ್ತಾ ಇದ್ದಾನೆ. ನಮ್ಗೆಲ್ಲ ಅದೇ ನಮ್ಮ ಖುಷಿ. ಒಬ್ರು ಹೂ ಕಟ್ಟಿ ಗಂಡನ್ಗೆ ಕಾರ್ ಕೊಡಿಸ್ತಾರೆ, ಇನ್ನೊಬ್ರು ಕಾರ್ ಹೊಡ್ಸಿ ಹೆಂಡತಿಗೆ ಗಾಡಿ ಕೊಡಿಸ್ತಾರೆ. ಅಬ್ಬಾ, ಅನ್ಯೋನ್ಯತೆ ಅಂದ್ರೆ ಇದು ಎಷ್ಟ್ ಚೆನ್ನಾಗಿದೆ. ನೀನ ಸಂತೋಷವಾಗಿರೋದನ್ನ ನೋಡೋ ಭಾಗ್ಯನ ಇವರಪ್ಪ ಪಡ್ಕೊಂಡೇ ಬರ್ಲಿಲ್ಲ. ಅಮ್ಮ, ಬೇಜಾರ್ ಮಾಡ್ಕೊಂಬೇಡ, ಅಪ್ಪ ನಮ್ ಜೊತೆನೆ ಇರ್ತಾರೆ. ಮೀನಾ, ಒಳ್ಳೇದಾಗ್ಲಮ್ಮ. ಆಗಾಗ ನಮ್ಮ ಬೇರೆ ಕಡೆ ಬರ್ತಾ ಇರು, ನಾವ್ ಬರ್ತೀವಿ. ಸರಿ ಅಕ್ಕ. ಮಂಜು, ನಿನ್ ಕೈ ಸರಿ ಹೋದ್ಮೇಲೆ ಒಂದೇ ಒಂದ್ಸಲ ಗಾಡಿ ಓಡಿಸ್ ನೋಡು. ನಡಿ ಒಳಗೆ. ಮೀನಾ ಮೀನಾ, ಇಲ್ವಾ? ಏನಮ್ಮ ಬಾರಿ ಇಲ್ಲಿ. ನೀನೋಗಿ ಆ ಕಡೆ. ನಾಯಿ ಕಣ್ಣು, ನರಿ ಕಣ್ಣು, ಹಾದಿಯವ್ರ ಕಣ್ಣು, ಬೀದಿಯವ್ರ ಕಣ್ಣು, ಎಲ್ಲರ ಕಣ್ಣು ಎಳ್ದು ಹೋಗ್ಬಿಡ್ಲಿ. ಏನಮ್ಮ ಇದೆಲ್ಲ? ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರೋ. ಬೀದಿಯವ್ರ ಕಣ್ಣೆಲ್ಲ ನಿನ್ ಮೇಲೇನೆ ಇರೋದು. ಎಲ್ಲಿ ಸತ್ವಾನು ಇರು, ಬಂದೆ. ಪರವಾಗಿಲ್ಲ ಅಕ್ಕ, ಬಾಬಾ ಒಳ್ಳೆ ಐಡಿಯಾನೇ ಮಾಡಿದ್ದಾರೆ. ಏನು ಒಳ್ಳೆ ಐಡಿಯಾ. ಆ ಗಾಡಿ ಓಡಾಡಿಸ್ಕೊಂಡು ಬಿಸಿಲಲ್ಲಿ ಬೀದಿ ಬೀದಿ ಓಡಾಡದ. ಏಯ್ ಮಂಜು, ಯಾಕೋ ಹಾಗೆಲ್ಲ ಮಾತಾಡ್ತಿದ್ಯಾ? ಹೂವಿನ ಅಂಗಡಿ ಹೋಯ್ತಲ್ಲ ಅಂತ ತುಂಬಾ ಸಂಕಟ ಪಡ್ತಿದ್ದೆ. ಅದಕ್ಕೆ ನೋವನ್ನ ಕಮ್ಮಿ ಮಾಡ್ಬೇಕಂತ ಈ ಐಡಿಯಾ ಮಾಡಿದ್ದಾರೆ. ಅದ್ರಲ್ಲಿ ಏನೋ ಇದೆ. ಮೀನಾ, ಯಾಕೆ ಕೋಪ ಮಾಡ್ಕೋತಿದ್ಯಾ? ಬಾವ ಇಷ್ಟೆಲ್ಲ ಮಾಡಿರೋದು ದೊಡ್ಡ ವಿಷಯ ಅಲ್ವಂತೆ ಈ ಮಂಜುಗೆ. ಲೇ ಮಂಜ, ನಿಮ್ಮ ಅಕ್ಕ ಅವಳ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ನಿಮ್ ಭಾವ ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ಸಂತೋಷ ಪಡ್ಬೇಕು ಕಣೋ, ಈ ತರ ಉಳ್ಕೋಬಾರ್ದು. ಮಂಜು, ನಾನು ನಿನ್ಗವತ್ತು ಒಂದು ಮಾತು ಹೇಳಿದೆ, ನೆನ್ಪಿದ್ಯಾ? ನಾವು ಕಷ್ಟಪಟ್ಟು ಒಳ್ಳೆ ದಾರಿಲೇ ದುಡಿಬೇಕು ಅಂತ. ನಮ್ಮ ಮನೆಯವರು ಹಾಗೆ ಕಷ್ಟಪಟ್ಟಿರೋ ದುಡ್ಡಲ್ಲಿ ಇದನ್ನ ಕೊಡ್ಸಿರೋದು. ಇದ್ರಲ್ಲೇ ಕಣೋ ನಿಜವಾದ ಸಂತೋಷ ಇರೋದು. ನಿಯತ್ತಿಂದ 10 ರೂಪಾಯಿ ದುಡಿದ್ರು ಅದರಲ್ಲಿ ನಮ್ಗೆ ನೆಮ್ಮದಿ ಅನ್ನೋದಿರುತ್ತೆ. ಅದೇ ಇನ್ನೊಬ್ರು ತಲೆ ಮೇಲೆ ಕಾಲಿಟ್ಟು ಕೋಟಿ ರೂಪಾಯಿ ದುಡಿದ್ರು ಅದು ನಾವು ಚಪ್ಪಲಿ ಬಿಡ್ತೀವಲ್ಲ, ಆ ಜಾಗಕ್ಕೂ ಸಮವಾಗಿರಲ್ಲ. ಚೆನ್ನಾಗಿ ತಿಳ್ಕೊಂಡಿರೋದನ್ನ ಅವನ ಬಗ್ಗೆ ಬಿಡಾಕ, ಅವನ್ ಯಾವಾಗ್ಲೂ ಇದ್ದಿದೆ. ಬಾಬಾ ಮಾಡಿರೋ ಮೊಬೈಲ್ ಫ್ಲವರ್ ಶಾಪ್, ಇದು ಐಡಿಯಾ ತುಂಬಾ ಚೆನ್ನಾಗಿದೆ. ಇದ್ಯಾರು ಕ್ಲಿಕ್ ಆಯ್ತು ಅಂದ್ರೆ ಇನ್ನಷ್ಟು ಗಾಡಿಗಳನ್ನ ತಗೊಂಡು ಬಾಡಿಗೆಗೆ ಬಿಡ್ಬೋದು ಅಲ್ವಾ? ಅವರು ಅದೇ ಯೋಚನೆಯಲ್ಲಿ ಇದ್ದಾರೆ ಕನಕ. ಸೂಪರ್ ಅಕ್ಕ, ಬಾಬಾ ಕಾರ್ ಓಡಿಸ್ತಾ ಇದಾರೆ, ನೀನ್ ಬೈಕ್ ಓಡಿಸ್ತ್ಯಾ. ನಿಮ್ಮಿಬ್ರೆ ಜೋಡಿಗೆ ಸೂಪರ್. ಅಮ್ಮ, ಅಕ್ಕ ಮತ್ತೆ ಬಾಬನ್ ಜೋಡಿಗೆ ದೃಷ್ಟಿ ತೆಗಿಬೇಕು. ಏಯ್, ಅಳಿಯಂದ್ರು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅಂಥ ಗಂಡನ್ ಪಡೆಯೋಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ಯಾ ಮೀನಾ. ಪುಣ್ಯ
ಮಾಡಿದಾಳೆ ಈ ಬಿಸ್ನೆಸ್ ಅಲ್ಲಿ ಅಕ್ಕ ತುಂಬಾ ಚೆನ್ನಾಗಿ ದುಡಿತಿದ್ದಾಳೆ. ಈ ಸಂಪಾದನೆ ಅವ್ರಿಗೆ ಕೈ ಬಿಟ್ಟು ಹೋಗೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ತರ ಏನೇನೋ ಐಡಿಯಾಗಳು ಮಾಡ್ತಿದ್ದಾರೆ ಅಷ್ಟೇ. ಮಂಜು, ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ ಕಣೋ. ಅವ್ರು ನನ್ನ ಸಂತೋಷಕ್ಕೋಸ್ಕರ ಈ ತರ ಮಾಡಿದ್ರೆ ಹೊರತು ಸಂಪಾದನೆಗೋಸ್ಕರ ಅಲ್ಲ. ಮೀನಾ, ಅವನ ಬಗ್ಗೆ ಯಾಕಷ್ಟೊಂದು ತಲೆ ಕೆಡ್ಸ್ಕೊತೀಯ? ಅದು ಕೋಪದಲ್ಲಿ ಏನೋ ಒಂದು ಮಾತಾಡತ್ತೆ. ನೀನು ಇವಾಗ ಬಿಸ್ನೆಸ್ ಶುರು ಮಾಡಿದ್ಯಲ್ಲ, ಅದು ಚೆನ್ನಾಗಾಗ್ಲಿ ಅಂತ ಅಪ್ಪನ ಹತ್ರ ಕೇಳ್ಕೊ. ಕನಕ, ಎಲ್ರಿಗೂ ಕಾಫಿ ಮಾಡೋಕು. ಆಸೆ ಆಸೆ ಆಸೆ